ಸರ್ಕಾರಿ ಕೆಪಿಎಸ್ ಶಾಲೆ ಮಕ್ಕಳನ್ನ ಚರ್ಚ್ಗೆ ಕರ್ಕೊಂಡು ಹೋಗಿದ್ದಾರೆ ಶಿಕ್ಷಕರು. ಇಂಡಸ್ಟ್ರಿಯಲ್ ವಿಸಿಟ್ ಅನ್ನೋ ನೆಪದಲ್ಲಿ ಮಕ್ಕಳ ತಲೆಗೆ ಇಲ್ಲ ಸಲ್ಲದನ್ನ ತುಂಬೋದಕ್ಕೆ ಶಿಕ್ಷಕರೇ ಮಕ್ಕಳನ್ನ ಚರ್ಚ್ಗೆ ಕರ್ಕೊಂಡು ಹೋಗಿದ್ದಾರೆ. ಹೆಸರಿಗೆ ಇಂಡಸ್ಟ್ರಿಯಲ್ ವಿಸಿಟ್, ಹಂಚಿನ ಕಾರ್ಖಾನೆಗೆ ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಕ್ಕಳನ್ನ ಚರ್ಚ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಚರ್ಚ್ ಪಾದ್ರಿಗಳಿಂದ ಪ್ರವಚನ ಮಾಡಿಸಿದ್ದಾರೆ. ಧರ್ಮ ಬೋಧನೆ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕನಾಯಕನಹಳ್ಳಿಯ ಹುಳಿಯಾರ್ನಲ್ಲಿರುವಂತಹ ಕೆಪಿಎಸ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಹುಳಿಯಾರು ಅನ್ನೋ ಊರಿನ ಒಂದು ಸರ್ಕಾರಿ ಶಾಲೆ. ಮೊದಲಿಗೆ ಇಟ್ಟಿಗೆ ಕಾರ್ಖಾನೆ ಕರ್ಕೊಂಡು ಹೋಗಿದ್ರು, ಆಮೇಲೆ 100ಕ್ಕೂ ಹೆಚ್ಚು ಮಕ್ಕಳನ್ನ ಚರ್ಚ್ಗೆ ಕರ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ. ಶಿಕ್ಷಕರ ವರ್ತನೆಯನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಸೀದಾ ಮತಾಂತರಕ್ಕೆ, ಅಂದ್ರೆ ಮತಾಂತರ ಡೈರೆಕ್ಟ್ ಮತಾಂತರ ಅಂತಲ್ಲ, ಆದರೆ ಮಕ್ಕಳನ್ನ ಕರ್ಕೊಂಡು ಬಂದು ಚರ್ಚಲ್ಲಿ ಧರ್ಮ ಬೋಧನೆ ಮಾಡ್ತಾ ಇದ್ರಂತೆ. ಕೇಳಿದ್ರೆ ಎಲ್ಲ ಧರ್ಮದವರು ಒಂದೇ ಅಂತ ಹೇಳೋದಕ್ಕೆ ಕರ್ಕೊಂಡ್ಬಂದಿದ್ದು ನಾವು ಅಂತ ಅಂದಿದ್ದಾರಂತೆ. ಅದು ಚರ್ಚಲ್ಲಿ ಹೀಗೆ ಮಾಡ್ತಿದ್ದಾರೆ, ಮಸೀದಿಗಳಲ್ಲಿ ಹೀಗೆ ಮಾಡ್ತಿದ್ದಾರೆ, ಅದು ಯಾವ ಬೇಕಾಗಿಲ್ಲ. ಎಲ್ಲರೂ ಸೋದರರು. ಈ ಒಂದು ಭಾವನೆನ ಬೆಳೆಸ್ಕೊಂಡು ನಾವೆಲ್ಲರೂ ಭಾರತದ ಪ್ರಜೆಗಳು ಅಲ್ವಾ? ಸರಿ, ಆಯ್ತು. ನೀವು ಹೇಳಿದೆಲ್ಲ ಸಾಕು, ಜಾಸ್ತಿ ಆಗಿದೆ. ಒಂದು 5 ನಿಮಿಷ ನಿಮ್ಮನ್ನ ಮಾತಾಡಬೇಕು. ನಿಮ್ಗೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಇತ್ತಾ, ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ? ಒಂದು ನಿಮಿಷ ನನಗೆ ನನ್ನ ಪ್ರಶ್ನೆ, ಒಂದು ನಿಮಿಷ ನಾನು ನಿಮಗೆ ಕೇಳ್ತಾ ಇಲ್ಲ, ನಿಮ್ಮನ್ನು ನಾನು ಮಾತಾಡಿಸ್ತೀನಿ ಸರ್. ದೇವರು ಆಯ್ತು, ನೀವು ಮಾಡ್ತಿರೋದಕ್ಕೆ ಸರಿ ಇದೆ. ಆಯ್ತು ಸರ್, ಸರ್ ನಾನು ಅದೇ ಕಾಲೇಜಲ್ಲಿ ಓದಿರೋದು. ನೀವು ನಾನು ಅವ್ರ ಹತ್ರ ಮಾತಾಡ್ತೀನಿ. 5 ನಿಮಿಷ ತಾಳ್ಮೆ. ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ, ಇಂಡಸ್ಟ್ರಿಯಲ್ ವಿಸಿಟಿಂಗ್? ಇಂಡಸ್ಟ್ರಿಯಲ್ ಅದು ಮುಗಿಸ್ಕೋಬೇಕು, ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಇನ್ನೊಂದು ನಿಮಿಷ, ಅದಲ್ಲ ಸರ್, ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ, ಓದೋ ಮಕ್ಕಳನ್ನ ಕರ್ಕೊಂಬಂದಿಲ್ಲಿ ಪ್ರಾರ್ಥನೆ ಮಾಡಿಸ್ರಿ ಅಂತ ಹೇಳಿದಾರೆ ನಿಮಗೆ. ಮತ್ತೆ ಹೆಂಗೆ ಮಾಡಿಸಿದ್ರಿ ಇವತ್ತು ನೀವು? ಸರ್, ನಿಮ್ಮ ಪ್ರೊಫೆಷನ್ಗೆ ನಾನು ಗೌರವ ಕೊಡ್ತೀನಿ. ಒಂದು ನಿಮಿಷ, ಈಗ ನಾನು ಹೇಳೋದು ಕೇಳಿ. ಎಲ್ಲರಿಗೂ ಇರೋ ಕಾಯಿಲೆಗಳು ಬಗೆಹರಿಲಿ ಅಂದ್ರಲ್ಲ, ನಿಮ್ದೇ ಕಾಲ್ ಸರಿ ಇಲ್ವಲ್ರಿ? ಅದೇಂಗ್ರಿ ಸರಿ ಆಗುತ್ತೆ? ಒಂದ್ ನಿಮಿಷ, ನೀವು ಕತೆ ಹೇಳಕ್ ಹೋಗ್ಬೇಡ್ರಿ. ನಮ್ಮ ಮುಗ್ಧ ಮಕ್ಕಳಿಗೆ ನೀವು ಹಾಳು ಮಾಡೋದು ಅವಶ್ಯಕತೆ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ನೀವು ನಾನು ಹೇಳೋದು ಕೇಳ್ರಿ. ಇಷ್ಟೊತ್ತಕ ನೀವು ಹೇಳಿದ್ ನಾನು ಕೇಳಿಲ್ವಾ? ನಾನು ಹೇಳೋದು ನೀವು ಕೇಳ್ಬೇಕು ಈಗ ಅಷ್ಟೇ. ಏನ್ ಸರ್ ಅಣ್ಣ, ನಾನು ಹೇಳೋದು ಕೇಳು. ಈ ಮಕ್ಕಳು ಇಲ್ಲಿ ಇದಾರಲ್ಲ, ಇವ್ರ ಎಂಟಿ ಮೈಂಡ್ ಇದು. ಈ ಸಮಯದಲ್ಲಿ ನಾವ್ ಏನ್ ಕೊಡ್ತೀವಿ ಅದು ಸರಿ ಅಂತಾರೆ. ನೀವು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳು ಭವಿಷ್ಯ ಹಾಳಾಗ್ಲಿಕ್ಕೆ ನಾವು ಬಿಡ್ಲಿಲ್ಲ. ವಿಷಯದಲ್ಲಿ ಅಲ್ಲ, ನಾನು ಆತ್ಮದ ವಿಷಯದಲ್ಲಿ, ದೇವರ ಆತ್ಮನ ವಿಷಯದಲ್ಲಿ ಪರಿಚಯ ಪಡಿಸಿದ್ದು. ಇಲ್ಲಿ ಏನಿದೆ ಆಧ್ಯಾತ್ಮಿಕ ವಿಷಯ, ಅದನ್ನು ಪರಿಚಯ ಪಡಿಸಿ. ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ. ಭಾರತ ಇದೆಯಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ. ಇಲ್ಲೋಡ್ರಿ, ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಘಟನೆ ಬಗ್ಗೆ ಮಾತನಾಡ್ತಾರೆ ಗುರುಪ್ರಸಾದ್. ಸ್ಥಳೀಯರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುಪ್ರಸಾದ್ ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಮೊದಲಿಗೆ ಘಟನೆ ವಿವರ ಕೇಳ್ತೀನಿ. ತಾವು ಘಟನಾ ಸ್ಥಳದಲ್ಲಿದ್ರಾ? ಸರ್, ನಾನು ಅಲ್ಲಿ ನಮ್ದು ಒಂದು ಪ್ರೋಗ್ರಾಮ್ ಇದೆ ಸರ್, ನಮ್ಮ ಫ್ರೆಂಡ್ ಒಂದು ಗೃಹ ಪ್ರವೇಶ, ಅಲ್ಲಿಗೆ ಹೋಗಿದ್ದೆ. ಓಕೆ. ಆ ಸಂದರ್ಭದಲ್ಲಿ ಕಾಲೇಜ್ ಮಕ್ಳು ಯಾರೋ ಆಚೆ ಕಡೆ ಇದ್ದಾರೆ ಅಂತ ಅನ್ನಿಸ್ತು. ಹತ್ರದಲ್ಲಿ ಹೋದಾಗ ಅವರೆಲ್ಲ 7ನೇ ಕ್ಲಾಸ್ ಓದ್ತಂತ KPS ಸ್ಕೂಲ್ ಮಕ್ಕಳಾಗಿದ್ರು. ನಾನು ಯಾಕೆ ಹೀಗೆ ಬಂದಿದ್ದಾರೆ ಅಂತ ನನ್ನ ಪ್ರಶ್ನೆ ಮಾಡಿದಾಗ ಅವರು ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ಹೇಳಿದ್ರು, ನಮ್ಗೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಇತ್ತು, ಹಂಚಿನ ಕಾರ್ಖಾನೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ರು ಅಂತ. ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅದಕ್ಕೆ ಟೀಚರ್ಸ್ ಕರ್ಕೊಂಡು ಬಂದ್ರು ಅಂತ ಆನ್ಸರ್ ಮಾಡಿದ್ರು. ನಾನು ಓದಂತ ಸಂದರ್ಭದಲ್ಲಿ ಫಸ್ಟ್ ಏನು ಮಾತಾಡಬಾರ್ದು, ಫಸ್ಟ್ ಏನ್ ಹೇಳ್ತಾ ಇದಾರೆ ಅಂತ ಕೇಳೋಣ ಅಂತ ಒಂದು 20-25 ನಿಮಿಷ ವಿಡಿಯೋ ಮಾಡಿದೆ ನನ್ನ ಮೊಬೈಲ್ ನಲ್ಲೇ. ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ಕರ್ಕೊಂಡು ಹೋಗ್ಲಿ ಸರ್, ಎಲ್ಲಾ ಧರ್ಮಗಳನ್ನ ತೋರಿಸ್ಲಿ, ಎಲ್ಲಾ ಏನೋ ಮಂದಿರಗಳನ್ನ ತೋರಿಸ್ಲಿ, ಅದಕ್ಕೆ ನಮ್ದು ಆಕ್ಷೇಪ ಇಲ್ಲ. ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನ ಹೇಳ್ತಾರೆ, ಅದಕ್ಕೂ ನಮ್ದು ಆಕ್ಷೇಪ ಇಲ್ಲ. ಆದ್ರೆ ಅವ್ರು ಹೇಳ್ದಂತ ಒಂದ್ 2-3 ವಿಷಯಗಳು ಯಾವುದೇ ಕಾರಣಕ್ಕೂ ಸಹಿಸುವಂತ ವಿಷಯಗಳಲ್ಲ. ಒಂದು ವಿಷಯವನ್ನ ಹೇಳ್ತಾರೆ, ಅವ್ರು ಎಲ್ಲೋ ಸೈನ್ಸ್ ಮಕ್ಕಳು, ಯಾರೋ PU ಸೈನ್ಸ್ ಮಕ್ಕಳಾಗಿದ್ರೆ ಅದು ಅಕ್ಸೆಪ್ಟ್ ಮಾಡುವಂತ ವಿಷಯ. ಇಡೀ ಪ್ರಪಂಚವನ್ನ ಯೇಸು ಕ್ರಿಸ್ತ ಸೃಷ್ಟಿ ಮಾಡಿದ ನಂತರ ಮನುಷ್ಯರು ಬೇಕಲ್ವಾ ಪ್ರಪಂಚಕ್ಕೆ, ಹಾಗಾಗಿ ಒಬ್ಬ ಅದಮ ಅನ್ನುವಂತಹ ಒಬ್ಬ ಗಂಡಸನ್ ಸೃಷ್ಟಿ ಮಾಡ್ದ. ಗಂಡಸಿಂದ ಇಡೀ ಪ್ರಪಂಚ ಮುಂದುವರೆಯೋದಿಲ್ಲ ಅಂತ ನಮ್ಗೆಲ್ಲ ಗೊತ್ತಲ್ವಾ. ಅದಕ್ಕೊಂದು ಹೆಂಗ್ಸ್ ಬೇಕು. ಇವ್ರಿಗೆ ಇಷ್ಟು ಪಕ್ಕೆಲುಬು ಮೂಳೆ ಇರುತ್ತೆ, ಇವ್ರಿಗೆ ಇಷ್ಟು ಪಕ್ಕೆಲುಬು ಮೂಳೆ ಇರುತ್ತೆ, ಗಂಡಸಿಗೆ ಒಂದ್ ಪಕ್ಕೆಲುಬು ಮೂಳೆನ ಏನೋ ಮಾಡ್ದ ಅಂತ ಹೇಳ್ತಾರೆ. ಅದೊಂದು ವಿಷಯ. 7ನೇ ಕ್ಲಾಸ್ ಮಕ್ಳ ಹತ್ರ ಈ ವಿಷಯ ಚರ್ಚೆ ಮಾಡ್ಬೋದಾ ಅಂತಕ್ಕಂಥದ್ದನ್ನ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ದೇವರಿಗೆ ಆಕಾರ ಇರೋದಿಲ್ಲ, ರೂಪ ಇರೋದಿಲ್ಲ, ಅವ್ರಿಗೆ ಆಯುಷ್ಯ ಇರೋದಿಲ್ಲ. ಅಂದ್ರೆ ಒಂದ್ 2-3 ವಿಷಯಗಳನ್ನ ಹೇಳ್ತಾರೆ. ಹೇಳಾದ ನಂತರ ನಾವು ಸೃಷ್ಟಿ ಮಾಡ್ತೀವಿ ದೇವರುಗಳನ್ನ, ಅದು ದೇವರಲ್ಲ ಅನ್ನೋಂತ ಮಾತನ್ನ ಉಲ್ಲೇಖ ಮಾಡ್ತಾರೆ. ಇವತ್ ನಮ್ಮ ಮನೇಲಿರುವಂತ ಚಿಕ್ಕ 3 ವರ್ಷದ ಮಗುವು ಕೂಡ ಗಣಪತಿ ಯಾವುದು ಅಂತಂದ್ರೆ ಈ ತರ ಇದೆ, ಅವ್ರ ಆಕಾರ ಇದೆ ಅನ್ನೋ ಒಂದು ಕಲ್ಪನೆ ಇದೆ. ಇವತ್ತು ಇನ್ನೊಂದು ಆಂಜನೇಯ ಹೇಗಿದೆ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ಇವತ್ತು ಇವರು ನಮ್ಮ ಭಾವನೆಗಳಿಗೆ
ಎಷ್ಟರ ಮಟ್ಟಿಗೆ ಧಕ್ಕೆ ತರುವಂತ ಕೆಲಸವನ್ನ ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳ ಜೊತೆ ಇವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ 7ನೇ ಕ್ಲಾಸ್ ಮಕ್ಳಿಗೆ ಏನನ್ನ ಹೇಳಿದ್ರು ಕೂಡ ಅದು ಅವ್ರು ಹೌದಾ ಅಂತ ಒಪ್ಕೊಳ್ತಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾನೆ 2-3 ಬಾರಿ ಇದು ಸತ್ಯನಾ ಸುಳ್ಳು ಅಂತ, ಅವ್ರು ಹೌದು ಅಂತ ಒಪ್ಕೊಂತಾರೆ ಮಕ್ಳು. ಯೋಚನೆ ಮಾಡ್ಬೇಕು ನಾವೆಲ್ಲರೂ ಕೂಡ. ಯಾಕೆಂತಂದ್ರೆ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಸಮಾಜ, ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗೋ ಅವಶ್ಯಕತೆ ಆದ್ರೆ ಏನಿತ್ತು? ಇವತ್ತು ನಮಗೆ ಹತ್ರದಲ್ಲೇ 40 ಕಿಲೋಮೀಟರ್ ದೂರದಲ್ಲಿ ಇವತ್ತು HAL ಇದೆ, ಒಳ್ಳೊಳ್ಳೆ ಇಂಡಸ್ಟ್ರಿಗಳಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಸಮಯ ಇದೆ ಅಂತ ಅಂದ್ಬಿಟ್ಟು ಚರ್ಚಿಗೆ ಕರ್ಕೊಂಡು ಹೋಗ್ಬೇಕು. ಗುರುಪ್ರಸಾದ್, ಈ ಬಗ್ಗೆ ನೀವು ಆಡಳಿತ ಅಥವಾ ಸಂಬಂಧಪಟ್ಟಂತ ಇಲಾಖೆಗೆ ಏನಾದ್ರೂ ದೂರು ಕೊಟ್ಟಿದ್ದೀರಾ ಈ ಬಗ್ಗೆ ಲಿಖಿತವಾಗಿ? ಸರ್ ಇನ್ನೂ ಇಲ್ಲ, ದೂರು ಕೊಡ್ಬೇಕು ಸರ್. ಇವತ್ತು ಕೊಡುವಂತ ಅವರ ಮಕ್ಕಳು ಪೇರೆಂಟ್ಸ್ಗಳು ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಹೋಗ್ತೇವೆ ಸರ್. ಎಸ್, ಪ್ಲೀಸ್ ಅದನ್ನ ಬೇಗ ಮಾಡಿ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದಕ್ಕೋಸ್ಕರ.